ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ರುಚಿ ಮನೆ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ರೆಡಿ ಆಗೋಣ ಅಂತ. ತುಂಬ ಮಳೆ ಇರೋದ್ರಿಂದ ಒಂಚೂರು ಬಿಸಿಲಿಲ್ಲ, ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ಹಾಗಾಗಿ ಹೇರ್ ವಾಶ್ ಮಾಡಿ ಹೇರ್ ಡ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲ ಹಂಗೆ ಬಿಟ್ಟೆ ಅಂದರೆ ಮುಗೀತು ನನ್ನ ಕತೆ, ಶೀತ ಆಗುತ್ತೆ. ಸೊ ಹೇರ್ ಡ್ರೈ ಮಾಡೋಕ್ಕೆ ಮುಂಚೆ ಅಥವಾ ಹೇರ್ ಸ್ಟ್ರೈಟ್ ಮಾಡೋಕ್ಕೆ ಮುಂಚೆ ಯಾವುದೇ ಕಾರಣಕ್ಕೂ ಒಂದು ಹೇರ್ ಪ್ರೊಟೆಕ್ಷನ್ಸ್ ಲೈಕ್ ಸೆರಮ್ ಹಾಕೋದನ್ನು ಮರೀಲೇಬೇಡಿ. ನಾನು ಆ್ಯಕ್ಚುಲಿ ಮರ್ತಿದ್ದೆ, ಅದಾದಮೇಲೆ ಅರ್ಧಕ್ಕೆ ನೆನಪಾಯಿತು ಅಂತ ಮತ್ತೆ ಹಾಕ್ಕೊಂಡು ಹೇರ್ ಡ್ರೈ ಎಲ್ಲ ಮಾಡಿಕೊಂಡು ಯಾವ ಬಟ್ಟೆ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದಾದಮೇಲೆ ನಮ್ಮ ಅಮ್ಮನ ಕರೆದು ಅವರು ಸ್ವಲ್ಪ ತಲೆ ತಿಂದು ಫೈನಲಿ ಯಾವುದೋ ಒಂದು ತೊಗೊಂಡೆ. ದಿಸ್ ಎಲ್ಲೋ ಟಾಪ್ ಮತ್ತು ಒಂದು ಬ್ಲೂ ಜೀನ್ಸ್ ಇದು ಹಾಕ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹಾಕ್ಕೊಂಡು ಅದಾದಮೇಲೆ ರೆಡಿ ಆಗಬೇಕು. ಸೊ ಮೇಕಪ್ ಎಲ್ಲ ಮಾಡೋದು ಬೇಡ, ಬಿಕಾಸ್ ಮುಖದ ಮೇಲೆ ತುಂಬಾ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಆಗಿಬಿಟ್ಟಿದೆ. ಹಾಗಾಗಿ ಭಯ ನನಗೆ ಮೇಕಪ್ ಮಾಡೋದಕ್ಕೆ. ನಾರ್ಮಲಾಗಿ ನಾನು ಯೂಸ್ ಮಾಡೋವಂಥ ದಿ ಬೆಸ್ಟ್ ಕ್ಲೆನ್ಸರ್ ಏನಿದೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಕ್ಲೆನ್ಸರ್ ತುಂಬ ಸಕ್ಕತ್ತಾಗಿದೆ, ತುಂಬ ಡೀಪಾಗಿ ಕ್ಲೆನ್ಸ್ ಮಾಡಿ ನನಗೆ ಈ ಡಾರ್ಕ್ ಮಾರ್ಕ್ಸ್ ಏನಿದೆ ಅದೆಲ್ಲ ಕಡಿಮೆ ಆಗ್ತಾಯಿದೆ ಇದರಿಂದ. ಇದೇನಾದರೂ ಬೇಕು ಅಂದರೆ ಈ ಜಸ್ಟ್ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನನಗೆ DM ಮಾಡಿದರೆ ನಾನು ನಿಮಗೆ ಇದ್ರ ಬಗ್ಗೆ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ಕೊಡ್ತೀನಿ. ಆ್ಯಂಡ್ ನಿಮಗೆ ಇದು ಬೇಕು ಅಂದರೂ ಕೂಡ ಐ ವಿಲ್ ಮೇಕ್ ಅರೇಂಜ್ಮೆಂಟ್ ಟು ಸೆಂಡ್ ಯು ದಿಸ್. ನೀಟಾಗಿ ಕ್ಲೀನಪ್ ಆಗುತ್ತೆ ಫೇಸು, ತುಂಬ ಡಾರ್ಕ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ. ಆಲ್ದೋ ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೆ ಮುಂಚೆನೇ, ಬಟ್ ಕ್ಲೆನ್ಸಿಂಗ್ ಇಲ್ಲದೆ ಚೆನ್ನಾಗಿರಲ್ಲ ಅಲ್ವಾ. ಸೊ ಹಾಗಾಗಿ ನೋಡೋಣ ಹೇಗಿರುತ್ತೆ, ಡಾರ್ಕ್ ಸೆಲ್ಸ್ ಎಷ್ಟು ಬರುತ್ತೆ ಅಂತ ಹೇಳಿ ಟ್ರೈ ಮಾಡಿದೆ. ತುಂಬಾ ಡೆಡ್ ಸೆಲ್ಸು ಬಂತು ನ್ಯಾಪ್ಕಿನ್ ಮೇಲೆ. ಆ್ಯಂಡ್ ಅದಾದಮೇಲೆ ದಿ ಬೆಸ್ಟ್ ಮಾಯಿಶ್ಚರೈಸರ್. ಸೊ ಎರಡು ಕೂಡ ಸೇಮ್ ಬ್ರ್ಯಾಂಡ್. ಇದು ಮಾತ್ರ ಇನ್ನೂ ಚೆನ್ನಾಗಿದೆ, ಲೈಕ್ ಹೈಡ್ರೇಟ್ ಮಾಡುತ್ತೆ ಸ್ಕಿನ್ನ ಆ್ಯಂಡ್ ಫೇರ್ನೆಸ್ ಕೂಡ ಕೊಡುತ್ತೆ ಮುಖಕ್ಕೆ. ತುಂಬ ಚೆನ್ನಾಗಿದೆ ಇದು. ಎರಡು ಕೂಡ ತುಂಬಾ ಚೆನ್ನಾಗಿದೆ. ನಾನು ಹೇಳ್ದಂಗೆ ನಾನು ಇನ್ಸ್ಟಾ ಪೇಜ್ಗೆ ನೀವು ಕಮೆಂಟ್ ಮಾಡಬೇಕು, DM ಮಾಡಬೇಕು. ಐ ವಿಲ್ ಮೇಕ್ ಅರೇಂಜ್ಮೆಂಟ್ ಫಾರ್ ದಿಸ್ ಯು ಪೀಪಲ್. ಆ್ಯಂಡ್ ಇದನ್ನು ಹಾಕ್ಕೊಂಡು ಮಾಯಿಶ್ಚರೈಸರ್ ಹಾಕ್ಕೊಂಡು ಸ್ವಲ್ಪ ಕಾಜಲ್ ಹಾಕ್ಕೋಬೇಕು ಅಂತೇಳಿ ಹಾಕ್ಕೊಳ್ತಾ ಇದ್ದೆ. ಅದು ಮಧ್ಯದಲ್ಲಿ ಚೂರು ಕೆಟ್ಟೋಯ್ತು. ಆ್ಯಂಡ್ ಸರಿ ಫೈನ್, ಏನೂ ಮಾಡೋಂಗಿಲ್ಲ ಅಂಥೇಳಿ ಮತ್ತು ಅದನ್ನೇ ಸರಿ ಮಾಡಿಕೊಂಡು ಒಂದು ಸ್ವಲ್ಪ ಹಾಕ್ಕೊಂಡೆ. ನಾನು ಯೂಸ್ ಮಾಡೋದು ಫೇಸಸ್ ಸ್ಕಿನ್ ಅವ್ರದ್ದು ಸ್ಟ್ರೋಪ್ ಕ್ರೀಮ್. ಸೊ ಮೇಕಪ್ ಬೇಡ ಅಂತ ಅಂದ್ಕೊಂಡೆ, ಜಸ್ಟ್ ಸ್ಟ್ರೋಪ್ ಕ್ರೀಮ್ ಆದರೂ ಹಾಕ್ಕೊಳ್ಳೋಣ ಅಂತ ಹೇಳಿ ಅದನ್ನ ಹಾಕ್ಕೊಂಡು ಸ್ವಲ್ಪ ಹಾಗೆ ಬ್ಲಷ್ ಹಾಕ್ಕೊಂಡೆ. ಬ್ಲಷ್ ಇನ್ ದ ಸೆನ್ಸ್ ಲಿಪ್ಸ್ಟಿಕ್ನೇ ಬ್ಲಷಾಗಿ ಯೂಸ್ ಮಾಡೋದು ನಾನು. ಸ್ವಿಸ್ ಅವ್ರದ್ದು ಲಿಪ್ ಕಲರ್ ಇದು. ಸೊ ಅದನ್ನೇ ಬ್ಲಷ್ ಥರ ಯೂಸ್ ಮಾಡಿದೆ ಸ್ವಲ್ಪ. ಹಣೆಗೆ ಬೊಟ್ಟಿಟ್ಟಿಲ್ಲ ಅಂದರೆ ಹೇಗೆ ಹೇಳಿ, ನನಗೆ ಲೈಕ್ ಹಣೆ ಮೇಲೆ ಏನೂ ಇಡದೆ ಆಚೆ ಹೋಗೋದಂದರೆ ಇಷ್ಟ ಆಗೋದೇ ಇಲ್ಲ. ಸೊ ಯಾವಾಗ ಅದು ಚೂರು ಹಳ್ಸೋದ್ರೂ ಸಾಕು ಮತ್ತೆ ಹಚ್ಕೊಳ್ತೀನಿ. ನಂಗೆ ತುಂಬ ಇಷ್ಟ ಬಿಂದಿ ಇಡೋದು ಅಂತ ಅಂದರೆ. ಬಿಂದಿ ಎಲ್ಲ ಹಾಕ್ಕೊಂಡು ರೆಡಿ ಆದೆ. ಆ್ಯಂಡ್ ಫೇಸ್ಗೆಲ್ಲ ರೆಡಿ ಆದಮೇಲೆ ಬೇಸಿಕ್ ನೀಡ್ ಇನ್ನೊಂದು ಯಾವುದು ಅದು ಅಂತಂದರೆ
ಬಾಡಿ ಲೋಷನ್ನು. ಸೊ ಬಾಡಿ ಲೋಷನ್ ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ಕ್ಯಾಪ್ ಎಲ್ಲ ತೆಗೆದು ಸರ್ಕಸ್ ಮಾಡ್ಕೊಂಡು ಹಚ್ಕೋತಾ ಇದ್ದೀನಿ. ಅದಾದಮೇಲೆ ಮೈ ಫೇವ್ರೆಟ್ ಪರ್ಫ್ಯೂಮ್ ಹಾಕ್ಕೊಂಡು ಹಾಕ್ಕೊಂಡು ಬೇಗನೆ ರೆಡಿ ಆದೆ. ಬಟ್ ಆಚೆ ಕಡೆ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು ಅಂತ ಸ್ವಲ್ಪ ವೆಯ್ಟ್ ಮಾಡಿದೆ. ಇನ್ನೂ ಹೀಗೆ ವೆಯ್ಟ್ ಮಾಡಿದರೆ ನಾನು ಹೋಗೋದಕ್ಕಾಗಲ್ಲ ಅಂತ ಅನ್ನಿಸ್ತು. ಅಂದರೂ ಅಮ್ಮ ಹೇಳಿದರು, ಒಂದು 2 ನಿಮಿಷ ವೆಯ್ಟ್ ಮಾಡಿ ನೋಡು ಅಲ್ವಾ ಅಂತ. ಅದಕ್ಕೆ ನಿಧಾನಕ್ಕೆ ರೆಡಿ ಆಗ್ತಾಯಿದ್ದೀನಿ. ಲಿಪ್ಸ್ಟಿಕ್ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಅಷ್ಟೆಲ್ಲ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಅದಾದಮೇಲೆ ಸ್ವಲ್ಪ ಆದರೂ ಹಾಕ್ಕೊಳ್ಳೋಣ ಅಂತ ಹೇಳಿ ಲಿಪ್ ಲೈನರ್ನ ಸ್ವಲ್ಪ ಹಾಕಿ ಅದ್ರ ಮೇಲೆ ಮಾಮಾಅರ್ತ್ದು ಬೀಟ್ರೂಟ್ ಲಿಪ್ ಟಿಂಟ್ ಇದೆ ಅಲ್ವಾ, ಅದನ್ನು ಯೂಸ್ ಮಾಡಿಕೊಂಡೆ. ಲೈಟಾಗಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಸ್ವಲ್ಪ ಜಾಸ್ತಿನೇ ಆಗೋಯಿತು. ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ. ನಾನು ಮಿರರಲ್ಲಿ ನೋಡ್ಕೊಳ್ಳುವಾಗ ಏನು ಇಷ್ಟೊಂದು ಹಾಕ್ಕೊಳ್ಳೋದ ಬೇಡವಾ ಅಂತ ಯೋಚನೆ ಮಾಡ್ತಿದ್ದಾಳೆ, ಇಷ್ಟೊಂದು ಹಾಕ್ಕೊಂಬಿಟ್ನಲ್ಲ ಅನ್ನಿಸ್ತು. ಬಟ್ ಫೈನ್, ತುಂಬ ದಿನ ಆಗಿತ್ತಲ್ವ ಲಿಪ್ಸ್ಟಿಕ್ ಹಾಕಿ. ಸರಿ ಏನಾಗಲ್ಲ, ಹೋಗೋಣ ಬಿಡು ಅಂತ. ಹೇಗಿದ್ರು ಹೋಗ್ತಾ ಇರೋದು ಫಂಕ್ಷನ್ಗೆ ಅಲ್ವಾ, ಚೂರು ಚೆನ್ನಾಗಿ ಕಾಣೋಣ ಅಂತ ಅಷ್ಟೇ. ರೆಡಿಯಾಗಿ ಆಚೆ ಕಡೆ ಹೋದೆ. ಇನ್ನೇನು ಮಾಡೋಂಗಿಲ್ಲ, ಮಳೆ ಬರ್ತಿದೆ ಅಂತ ಕೂತ್ಕೊಂಡ್ರೆ ದಿನ ಪೂರ್ತಿ ಮಳೆ ಬರ್ತಾನೆ ಇರುತ್ತೆ. ಸೊ ಜಾಕೆಟ್ ಹಾಕ್ಕೊಂಡು ಮಳೆಯಲ್ಲೇ ಹೋದೆ. ಹೋಗ್ತಾ ಇರುವಾಗ ಅರ್ಧ ದಾರಿಯಲ್ಲಿ ತುಂಬ ಮಳೆ ಸ್ಟಾರ್ಟ್ ಆಯಿತು. ಜೊತೆಗೆ ಅತ್ತೆ ಮನೆಗೆ ಹೋಗಬೇಕಿತ್ತು. ಬ್ಯಾಂಗಲ್ಸ್ ಆರ್ಡರ್ ಇತ್ತು, ಸಾರಿ ಕೊಡಬೇಕಿತ್ತು ಅದನ್ನು ಕೊಟ್ಟು. ಆ್ಯಂಡ್ ಇದು ಬ್ಯೂಟಿಫುಲ್ ಸನ್ಸ್ಕ್ರೀನ್, ಇಫ್ ಎನಿಬಡಿ ಈಸ್ ನೀಡೆಡ್ ಇಟ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ, ಆಯಿತಾ. ಅಲ್ಲಿ ಅತ್ತೆ ಅಳ್ಸನ್ನು ಕೊಟ್ಟರು. ಅದಾದಮೇಲೆ ಸ್ವಲ್ಪ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಮಾಡಿಸ್ಕೊಂಡೆ. ಬಟ್ ಅದು ಮಳೇಲಿ ನೆಂದುಬಿಟ್ಟೆ ಅಲ್ವಾ, ಸ್ಟ್ರೈಟ್ನಿಂಗ್ ಇರಲೇ ಎಲ್ಲ ಹೋಗೇ ಬಿಡ್ತು. ಚೂರು ಮಳೆ ಕಡಿಮೆ ಆಯಿತು ಅಂತೇಳಿ ಅತ್ತೆ ಮನೆಯಿಂದ ಹೊರಟ್ಬಿಟ್ಟು ಧನ್ಯನ್ ಪಿಕ್ ಮಾಡಬೇಕಿತ್ತು. ಬಿಕಾಸ್ ಚಂದು ಆಲ್ರೆಡಿ ಅರ್ಧ ದೂರಕ್ಕೆ ಹೋಗಿದ್ಲು. ಧನ್ಯ ನಾನು ನೀನು ಹೋಗೋಣ ಮತ್ತೆ 2 ಗಾಡಿ ಏನಕ್ಕೆ ಅಂತ ಹೇಳಿಬಿಟ್ಟು ನಾನು ಮತ್ತೆ ಅವಳ ಮನೆಗೆ ಹೋಗಿ ಅಲ್ಲಿಂದ ಅವಳನ್ನು ಪಿಕ್ ಮಾಡ್ಕೊಂಡು ಹೋದ್ವಿ. ಸಿಕ್ಕಾಪಟ್ಟೆ ಮಳೆ. ನನಗೆ ಅನ್ನಿಸ್ತು ಮಳೇಲಿ ಬರಬೇಕಿತ್ತಾ ಅಂತ. ಹಾಗೋ ಹೀಗೋ ಊಟ ಎಲ್ಲ ಮುಗಿಸ್ಕೊಂಡು ತುಂಬ ಹೊತ್ತು ಎಂಜಾಯ್ ಮಾಡಿಕೊಂಡು ಆಮೇಲೆ ಇಂಪನ ಕೂಡ ಬಂದು ಜಾಯ್ನ್ ಆದ್ಲು. ಮನೆಗೆ ಬಂದೆ, ಫುಲ್ ನೆಂದೋಗಿದ್ದೆ. ಮನೆಗೆ ಬಂದುಬಿಟ್ಟು ಕ್ಲೆನ್ಸಿಂಗ್ ಮಾಡಿಕೊಂಡೆ ಮತ್ತೆ. ಬಿಕಾಸ್ ಮೇಕಪ್ ನನ್ನ ಸ್ಕಿನ್ ತುಂಬ ಸೆನ್ಸಿಟಿವ್ ಇರೋದ್ರಿಂದ ನನಗೆ ಮೇಕಪ್ ಆಗೋಲ್ಲ. ಪಟ್ಟಂತ ಕ್ಲೆನ್ಸಿಂಗ್ ಮಾಡಿಕೊಂಡು ಅದಾದಮೇಲೆ ತುಂಬ ಮಳೆ ಬರ್ತಿತ್ತು. ಚಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ, ಸುಮ್ಮನೆ ಕೂತಿದ್ದೆ. ಬ್ಯಾಂಗಲ್ಸ್ದು ಆರ್ಡರ್ ಇತ್ತು, ಅದನ್ನಾದರೂ ಮಾಡೋಣ ಅಂತ ಹೇಳಿ. ಸಿಕ್ಕಾಪಟ್ಟೆ ಮಳೆ ಹಾಸನಲ್ಲಿ, ಇನ್ನೂ ಎಷ್ಟು ದಿನ ಹೀಗೆ ಇರುತ್ತೋ ಗೊತ್ತಿಲ್ಲ. ಬೆಳಗ್ಗೆ ಶುರು ಆದರೆ ಇಡೀ ನೈಟೆಲ್ಲ ಬರುತ್ತೆ. ಸಿಕ್ಕಾಪಟ್ಟೆ ಥಂಡಿ ಇದೆ, ಆಚೆ ಹೋಗೋಕ್ಕಾಗ್ತಾಯಿಲ್ಲ, ಏನು ಕೆಲಸಕ್ಕೂ ಹೊರಗಡೆ ಹೋಗೋಕ್ಕಾಗ್ತಾಯಿಲ್ಲ, ಅಷ್ಟು ಚಳಿ ಇದೆ ಆಚೆ ಕಡೆ. ಬೈಕಲ್ಲಿ ಓಡಾಡೋಕ್ಕಂತೂ ನಿಜವಾಗ್ಲೂ ಆಗೋಲ್ಲ, ಕಾರ್ ಇದ್ದರೆ ಹೇಗೋ ಮ್ಯಾನೇಜ್ ಮಾಡ್ಕೋಬೋದು. ಅದಾದಮೇಲೆ ಬ್ಯಾಂಗಲ್ಸ್ ಆರ್ಡರ್ ಇತ್ತು ಅಂತ ಹೇಳಿದೆ ಅಲ್ವಾ, ನನ್ನ ಫ್ರೆಂಡ್ ಆರ್ಡರ್ ಮಾಡಿದ್ಲು ಬೇಕು ಅಂತ ಹೇಳಿಬಿಟ್ಟು. ಸೊ ಅವಳು ಇದೇ ಥರ ಬೇಕು ಅಂತ ಹೇಳಿದ್ಲು, ಹಾಗಾಗಿ ಅದನ್ನು ಕೂಡ ರೆಡಿ ಮಾಡಿದೆ. ಅದಾದಮೇಲೆ ಇವತ್ತು ಮನೇಲಿ ನಾನ್ ವೆಜ್, ಸಂಡೇ ಅಂದಮೇಲೆ ನಾನ್ ವೆಜ್ ಇರಲೇಬೇಕು. ಅದಕ್ಕೆ ಅಜ್ಜಿ ತಾತ ಇಬ್ಬರೇ ಇರ್ತಾರೆ, ಕೊಟ್ಬಿಟ್ಟು ಬರೋಣ ಬಾ ಅಂತ ನಮ್ಮಮ್ಮ ಕರ್ಕೊಂಡೋದ್ರು. ಮಳೆಯಲ್ಲೇ ಹೋದ್ವಿ ಅಲ್ಲಿಗೂ. ಏನೂ ಮಾಡೋಂಗಿಲ್ಲ, ಮಳೆ ನಮ್ಮನ್ನು ಅಡೆತಡೆ ಕೊಟ್ಬಿಟ್ಟಿರುತ್ತೆ. ಆದರೂ ನಾವು ನೀನು ಬಾ ನಾನು ಹಿಂಗೆ ಹೋಗ್ತೀನಿ ಅಂತೇಳಿ ಹೋಗ್ತೀವಿ. ಸೊ ಮಳೆಯಲ್ಲೇ ನೆನ್ಕೊಂಡು ಅಜ್ಜಿ ಮನೆಗೆ ಹೋಗಿ ಅಲ್ಲಿ ತಾತ ಅಜ್ಜಿ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮನೆಗೆ ಬಂದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Head over heels for that someone.